ಕಾಂಗ್ರೆಸ್ನ ಹಿರಿಯ ಶಾಸಕರು ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿರುವ ಹಿನ್ನೆಲೆ ನಾಳಿನ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಏನು ನಡೀತಾ ಇತ್ತು, ಈಗ ಆಲ್ರೆಡಿ 5 ದಿನ ಮುಗಿದಿದೆ. ಸೋಮವಾರದ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿರುವಂತಹ ಹಿನ್ನೆಲೆ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಒಂದು ದಿನಗಳ ಮಟ್ಟಿಗೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಸೋಮವಾರದ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಕಾರಣ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿರುವಂತಹ ಹಿನ್ನೆಲೆ ನಾಳೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಒಂದು ದಿನ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಏಕೆಂತಂದರೆ ಹಿರಿಯ ನಾಯಕರು, ಹಿರಿಯ ರಾಜಕಾರಣಿ, ಅದರಲ್ಲೂ ಹಿರಿಯ ಶಾಸಕರು ಅಂತ ಕರೆಸಿಕೊಳ್ಳುವಂತಹ ಒಂದು ಏಕೈಕ ವ್ಯಕ್ತಿ ಅದು ಯಾರಾದರೂ ಇದ್ದರು ಅಂತ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಶಾಮನೂರು ಶಿವಶಂಕರಪ್ಪ ಅವರು. ಒಂದು ಕಡೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಬಟ್ ಆ ಚಿಕಿತ್ಸೆ ಫಲಿಸಿಲ್ಲ. ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ನಾಳೆ ನಡಿಬೇಕಿದ್ದಂತಹ ವಿಧಾನಮಂಡಲದ ಅಧಿವೇಶನ ಏನು ನಡೀತಾ ಇದೆ ಅದನ್ನು ಮುಂದೂಡಲ್ಪಟ್ಟಿದೆ ಒಂದು ದಿನದ ಮಟ್ಟಿಗೆ. ಆಮೇಲೆ ಈಗ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಸಿಗ್ತಾ ಇದೆ ಮಲ್ಲಿಕಾರ್ಜುನ್? ಈಗ ಏನಂತಂದ್ರೆ ದಾವಣಗೆರೆಯ ಹಿರಿಯ ಶಾಸಕ, ದಾವಣಗೆರೆ ಅದಕ್ಕಿಂತ ಹೆಚ್ಚಾಗಿ ಭಾರತದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಈಗ ವಯೋಸಹಜ ಕಾಯಿಲೆ ಮತ್ತು ಉಸಿರಾಟದ ತೊಂದರೆಯಿಂದ ಈಗ ಮೃತಪಟ್ಟಿರ್ತಕ್ಕಂಥದ್ದು. ಏನು ಬೆಂಗಳೂರಿನ ಸ್ವಚ್ಛ ಆಸ್ಪತ್ರೆಯಲ್ಲಿ ಮೃತಪಟ್ಟಿರ್ತಕ್ಕಂತಹ ಹಿರಿಯ ಶಾಸಕರಾಗಿರ್ತಕ್ಕಂತಹ ಶಾಮನೂರು ಶಿವಶಂಕರಪ್ಪ ಅವರಿಗೆ ಈಗ 96 ವರ್ಷ ವಯಸ್ಸಾಗಿತ್ತು. ಸೊ ಅವರಿಗೆ ಕಳೆದ 15 ದಿನಗಳಿಂದ ಕೂಡ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಅವರಿಗೆ ಒಂದು ಚಿಕಿತ್ಸೆಯನ್ನು ನೀಡಲಾಗಿತ್ತು. ಅಂದ್ರೆ ಅವರಿಗೆ ಉಸಿರಾಟದ ಸಮಸ್ಯೆ ಉಂಟಾಗಿತ್ತು, ಮತ್ತೆ ವಾಯು ಸಹಜ ಅವರಿಗೆ ಕಾಯಿಲೆ ಕೂಡ ಉಂಟಾಗಿರ್ತಕ್ಕಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಅವರು ಕೂಡ ಅವರಿಗೆ ಅಡ್ಮಿಟ್ ಮಾಡಲಾಗಿತ್ತು. ಕಳೆದ 15 ದಿನದಿಂದ ಕೂಡ ಅವರಿಗೆ ಒಂದು ಚಿಕಿತ್ಸೆಯನ್ನು ನೀಡಲಾಗಿತ್ತು. ಆದ್ರೆ ಇಂದು ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಮೃತಪಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಅಭಿಮಾನಿಗಳು, ಅಂದ್ರೆ ದಾವಣಗೆರೆಯಲ್ಲಿರ್ತಕ್ಕಂತಹ ಶಿವ ಪಾರ್ವತಿ ಒಂದು ಅವರ ಮನೆ ಏನಿದೆ, ಅವರೊಂದು ಮನೆಗೆ ಅಭಿಮಾನಿಗಳು ಕೂಡ ದೌಡಾಯಿಸಿ ಅವರಿಗೆ ಒಂದು ಆತಂಕವನ್ನು ಉಂಟಾಗಿರ್ತಕ್ಕಂಥ, ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಗುಣಮುಖರಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅವರು ಹಲವಾರು ದೇವಸ್ಥಾನಗಳಿಗೆ, ಅಂದ್ರೆ ದಾವಣಗೆರೆ ಇರತಕ್ಕಂತಹ ದುರ್ಗಮ್ಮ ದೇವಸ್ಥಾನ ಆಗಿರ್ಬೋದು, ದುರ್ಗಾಂಬಿಕಾ ದೇವಸ್ಥಾನ ಆಗಿರ್ಬೋದು, ಮತ್ತೆ ಏನು ಇತರ ದೇವಸ್ಥಾನಗಳು ಇದ್ದಾವೆ, ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿವಿ, ಮತ್ತೆ ಜೊತೆಗೆ ತೆಂಗಿನಕಾಯಿಯನ್ನು ಹೊಡೆದು ಬಿಟ್ಟು ಒಂದು ಹೋಮ ಹವನವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಅದಾದ ಇಂಥದ್ರಲ್ಲೂ ಕೂಡ ಅವ್ರಿಗೆ ಏನೋ ಒಂದು ಈ ಚಿಕಿತ್ಸೆ ಫಲಕಾರಿಯಾಗಿದೆ, ಒಂದು ಮೃತಪಟ್ಟಿರ್ತಕ್ಕಂಥದ್ದು ಈಗ ಅಭಿಮಾನಿಗಳಿಗೆ ಮತ್ತು ಅಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರಿಗೆ ದೊಡ್ಡ ಶಾಖ ಉಂಟಾಗಿರ್ತಕ್ಕಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ದಾವಣಗೆರೆಯಲ್ಲಿರ್ತಕ್ಕಂತಹ MPC ಬಿ ಬ್ಲಾಕ್ ನಲ್ಲಿ ಅವರ ಮನೆ ಏನಿದೆ, ಸ್ವಗೃಹ ಏನಿದೆ, ಶಿವಪಾರ್ವತಿ ಒಂದು ಸ್ವಗೃಹ ಏನಿದೆ, ಸೊ ಒಂದು ಸ್ಥಳಕ್ಕೆ ಎಲ್ಲ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ ದೌಡಾಯಿಸಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ದಾವಣಗೆರೆಯಲ್ಲಿರ್ತಕ್ಕಂತಹ ಅವರ ಒಂದು ಗೃಹದಲ್ಲಿ ಅವರ ಮಗ ಆಗಿರ್ತಕ್ಕಂತಹ SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಮತ್ತೆ ಏನು ಸೊಸೆ ಆಗಿರ್ತಕ್ಕಂತಹ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಇಲ್ಲ. ಬದಲಾಗಿ ಅವ್ರಿಗೆ ಈಗಾಗಲೇ ಬೆಂಗಳೂರಿನ ಸ್ವಚ್ಛ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು. ಸೊ ಅಲ್ಲಿ ಕೂಡ ಅವರಿಗೆ ಒಂದು ಒಂದು ಆತಂಕ ಉಂಟಾಗಿರ್ತಕ್ಕಂಥ. ಸದ್ಯದ ಮಟ್ಟಿಗೆ ಒಂದು ದಾವಣಗೆರೆಯಲ್ಲಿ ಒಂದು ನಿರಾವಮಾನ ಉಂಟಾಗಿರ್ತಕ್ಕಂಥದ್ದು. ಅಭಿಮಾನಿಗಳು ಕೂಡ ಈಗ ಎಲ್ಲಾ ಕಡೆಯಿಂದಲೂ ಕೂಡ ಈಗ ಶಾಮನೂರು ಶಿವಶಂಕರಪ್ಪ ಅವರ ಮನೆಗೆ ಈಗ ದೌಡಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಕಾರ್ತಿಕ್, ಮಲ್ಲಿಕಾರ್ಜುನ್, ಈಗ ನಾಳೆ ಈಗ ದಾವಣಗೆರೆಯಲ್ಲಿ ಅಂತಿಮ ದರ್ಶನಕ್ಕೆ ಏನಾದರೂ ವ್ಯವಸ್ಥೆ, ಈಗ ಅಲ್ಲಿ ಯಾವ ತರದ ಚಿತ್ರಣ ಕಂಡು ಬರ್ತಾ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಗೊತ್ತಾಗಿದೆಯಾ ಮಲ್ಲಿಕಾರ್ಜುನ್? ಸದ್ಯದ ಮಟ್ಟಿಗೆ ಪ್ರಭು ಏನಂತಂದ್ರೆ ದಾವಣಗೆರೆಯಲ್ಲಿ ಇರ್ತಕ್ಕಂತಹ ಒಂದು ಸರ್ಕಾರಿ ಮೈದಾನದಲ್ಲಿ ಅವರಿಗೆ ಅಂತಿಮ ದರ್ಶನ ಏನು ನೀಡಬೇಕು ಅನ್ನೋಂಥದ್ದು ಕೂಡ ಸದ್ಯದ ಮಟ್ಟಿಗೆ ಇಲ್ಲಿಂದ ಇರ್ತಕ್ಕಂಥ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಮುಖಂಡರು ಹೇಳ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಕೂಡ ಏನು ಬೆಂಗಳೂರಿನ ಸ್ವಚ್ಛ ಆಸ್ಪತ್ರೆಯಲ್ಲಿ ಕೂಡ ಇನ್ನು ಶಾಮನೂರು ಶಿವಶಂಕರಪ್ಪನವರ ಮೃತದೇಹ ಅಲ್ಲಿ ಇರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಏನು SS ಮಲ್ಲಿಕಾರ್ಜುನ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಮತ್ತೆ ಅವರು ಸಚಿವರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಮಾಹಿತಿ ನೀಡತಕ್ಕಂಥದ್ದು. ಬಟ್ ಇಲ್ಲಿರ್ತಕ್ಕಂಥ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಹೇಳ್ತಕ್ಕಂಥದ್ದು ಅಂತಂದ್ರೆ ದಾವಣಗೆರೆಯ ಒಂದು ಸರ್ಕಾರಿ ಏನು ಕ್ರೀಡಾಂಗಣ ಇದೆ ಅಲ್ಲಿ ಕೂಡ
ಅವರಿಗೆ ಅಂತಿಮ ದರ್ಶನ ನೀಡಲಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ ಪ್ರಭು. ಈಗ ಅವ್ರ ನಿವಾಸದ ಬಳಿ ಯಾವ ತರದ ವಾತಾವರಣ ಇದೆ ಮಲ್ಲಿಕಾರ್ಜುನ್? ಸದ್ಯದ ಮಟ್ಟಿಗೆ ಪ್ರಭು ಏನಂತಂದ್ರೆ ಈಗಾಗಲೇ ಎಲ್ಲಾ ಏನು ಅಭಿಮಾನಿಗಳು ಕಾರ್ಯಕರ್ತರು ಅಂದ್ರೆ ಏನು ಶಾಮನೂರು ಶಿವಶಂಕರಪ್ಪ ಅವರು ಅಂದ್ರೆ ಹಿರಿಯ ಶಾಸಕರಾಗಿರ್ತಕ್ಕಂಥವ್ರು ಮತ್ತೆ ಇಡೀ ಭಾರತದಲ್ಲೇ ಅತಿ ದೊಡ್ಡ ಹಿರಿಯ ಶಾಸಕರು ಅವರು. ಸೊ ಅವರು ಏನು ಮೃತಪಟ್ಟ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಎಲ್ಲಾ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ಮತ್ತೆ ಕಾಂಗ್ರೆಸ್ ಮುಖಂಡರು ಕೂಡ ಸ್ಥಳಕ್ಕೆ ಏನು ಶಾಮನೂರು ಶಿವಶಂಕರಪ್ಪ ಅವ್ರ ಮನೆ ಏನಿದೆ NCC D ಬ್ಲಾಕ್, ಸೊ ಅಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮತ್ತೆ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥ, ಯಾಕಂತಂದ್ರೆ ಇವರ ಒಂದು ಗುಣಮುಖರಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಏನು ಈ ದಾವಣಗೆರೆಯಲ್ಲಿ ಇರ್ತಕ್ಕಂತಹ ಎಲ್ಲ ದೇವತೆಗಳಿಗೆ ಒಂದು ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು, ಹೋಮ ಹವನವನ್ನ ಮಾಡ್ತಕ್ಕಂಥದ್ದು ಮತ್ತು ಈಡುಗಾಯಿ ಹೊಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಇದಾದ ನಂತರದಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ಈ ರೀತಿಯಾಗಿ ಏನೋ ಒಂದು ಮೃತಪಟ್ಟಿದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಆತಂಕದ ಚಿತ್ರಣ ಈಗ ಅವ್ರ ಮನೆ ಮುಂದೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಎಲ್ಲ ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ಮುಖಂಡರು ಸ್ಥಳಕ್ಕೆ ಆಗಮಿಸಿ ಏನು ಶಾಮನೂರು ಶಿವಶಂಕರಪ್ಪನವರ ಒಂದು ಏನು ಮೃತರಾಗಿದ್ದಾರೆ ಆ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಪ್ರಭು. ಈಗ ಅವ್ರ ನಿವಾಸದ ಬಳಿ ಯಾರಾದ್ರೂ ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಯಾರಾದ್ರೂ ಭೇಟಿ ಕೊಟ್ಟಿದ್ದಾರಾ, ಹೇಗೆ? ಸದ್ಯದ ಮಟ್ಟಿಗೆ ಈಗ ಏನು ಕಾಂಗ್ರೆಸ್ ಮುಖಂಡರು ಮತ್ತೆ ಶಾಸಕರು ಜೊತೆಗೆ ಏನು ಹೊನ್ನಾಳಿ ಶಾಸಕರು ಮತ್ತೆ ಜಗಳೂರು ಶಾಸಕರು ಕೂಡ ಅವರಿಗೆ ಕರೆ ಮಾಡಿದಾಗ ಸ್ಥಳಕ್ಕೆ ಆಗಮಿಸಿದ್ದೀನಿ ಅಂತ ಒಂದು ಮಾಹಿತಿ ಕೊಟ್ಟಿದ್ರು. ಸದ್ಯದ ಮಟ್ಟಿಗೆ ಇಲ್ಲಿರ್ತಕ್ಕಂತಹ ತಹಶೀಲ್ದಾರ್ ಅಶ್ವಥ್ ಆಗಿರ್ಬೋದು ಮತ್ತೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಕೂಡ ಯಾರು ಕೂಡ ಭೇಟಿ ನೀಡಿಲ್ಲ.